ಸಿನಿಮಾ ಸ್ಟೈಲ್ನಲ್ಲಿ ಬೆಂಗಳೂರಿನಲ್ಲಿ ಕಳ್ಳರು ರಾಬರಿ ಮಾಡಿದ್ದಾರೆ. ಸಿಕ್ಕವರನ್ನ ಅಡ್ಡ ಹಾಕೋದು, ಕಳ್ಳತನ ಮಾಡೋದೇ ಇವರ ಕಾಯಕ. ಸಿನಿಮಾ ಸ್ಟೈಲ್ನಲ್ಲಿ ಕಳ್ಳರ ರಾಬರಿ ಇದು. ಅದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ 30ಕ್ಕೂ ಹೆಚ್ಚು ರಾಬರಿ ಕೇಸ್ ಮಾಡಿದ್ದಂತಹ ಆರೋಪಿಗಳು ನಗರದ ಹೊರವಲಯದಲ್ಲಿ ರಾತ್ರಿಯ ವೇಳೆ ರಾಬರಿ ಕೆಲಸ ಮಾಡ್ತಾರೆ. ಹೊಸ ವರ್ಷದ ದಿನ ವ್ಯಕ್ತಿಯನ್ನ ಅಡ್ಡ ಹಾಕಿ 1 ಲಕ್ಷ ಕಳ್ಳತನ ಮಾಡಿದ್ದಾರೆ ಈ ಕಳ್ಳರು. ಸೂರಿ, ಶಶಿಕುಮಾರ್, ಅಖಿಲ್ 3 ಆರೋಪಿಗಳನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಸುತ್ತಮುತ್ತ 7 ಕಡೆ ರಾಬರಿ ಮಾಡಿದ್ದ ಗ್ಯಾಂಗ್ ಇದು. ಸೂರ್ಯ ಸಿಟಿ, ಮಾದನಾಯಕನಹಳ್ಳಿ, ಹೆಬ್ಬಗೋಡಿ, ಬ್ಯಾಡರಹಳ್ಳಿ, ಮಾದೇಶ್ವರ ಬೆಟ್ಟಕ್ಕೆ ಜಾಲಿ ಟ್ರಿಪ್ ಹೋಗಿ ಅಲ್ಲೂ ಕೂಡ ಕಳ್ಳತನ ಮಾಡಿದ್ದಾರೆ. ಕೆಂಗೇರಿ ಪೊಲೀಸರಿಂದ ನಟೋರಿಯಸ್ ಗ್ಯಾಂಗ್ ಬಂಧನ ಆಗಿದೆ. 3 ಆರೋಪಿಗಳ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದರ ಆಧಾರದ ಮೇಲೆ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳಿಂದ ಹಣ ಸೇರಿದ ಹಾಗೆ ಹಲವು ವಸ್ತುಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಿಸಿಟಿವಿ ಫುಟೇಜ್. 3 ಕಳ್ಳರ ಗ್ಯಾಂಗ್ ಇದು. ಆಟೋದಲ್ಲಿ ಬಂದು ಹಿಡಿತಾರೆ. ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ ಎಲ್ಲಿ ಹೇಗೆ ಕಳ್ಳತನ ಮಾಡಬೇಕು ಅಂತ. ಆ ಪ್ರಕಾರವಾಗಿ ರಾತ್ರೋರಾತ್ರಿ ಬಂದು ಕಳ್ಳತನ ಮಾಡ್ತಾರೆ. ಕಾರಿನ ಗಾಜನ್ನ ಹೊಡಿತಾ ಇದ್ದಾರೆ. ಕಾರಿನ ಗಾಜನ್ನ ಒಡೆದು ಕಾರ್ನ ಒಳಗಡೆ ಇರುವಂತಹ ಇಕ್ವಿಪ್ಮೆಂಟ್ಸ್ ಅನ್ನ ಕದ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ರಸ್ತೆಯಲ್ಲಿ ಯಾರಾದರೂ ಸಿಕ್ಕರೆ ಅವ್ರನ್ನ ಅಡ್ಡ ಹಾಕಿ ಅವರ ಬಳಿ ಏನೆಲ್ಲ ಇದೆಯೋ ಅದನ್ನು ಕೂಡ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಸೂರಿ, ಶಶಿಕುಮಾರ್ ಮತ್ತು ಅಖಿಲ್ 3 ಕಳ್ಳರು ಯಾವ ರೀತಿ ಕಳ್ಳತನ ಮಾಡ್ತಾ ಇದ್ದಾರೆ ರಾತ್ರೋರಾತ್ರಿ ಅನ್ನೋದರ ಸಿಸಿಟಿವಿ ಫುಟೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.